ಸ್ವಾಗತ ನಮ್ಮ ಚಾನಲ್ VTU ಡೆವಲಪರ್ಸಿಗೆ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನಿಮ್ಮ ಸೆಕೆಂಡ್ ಸೆಮ್ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗ ನೀವು ಅಪ್ಲೈ ಮಾಡಬಹುದು, ಯಾವ ಸಿಚುವೇಷನಲ್ಲಿ ನೀವು ಅಪ್ಲೈ ಮಾಡಬಹುದು ಅಂತ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಕಂಟೆಂಟನ್ನು. ಸೊ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ನಿಮ್ಮ ರಿವ್ಯಾಲ್ಯೂಯೇಷನ್ ಡೇಟ್ ಯಾವಾಗ ಅಂದರೆ, ಅಥವಾ ನೀವು ಯಾವಾಗ ಅಪ್ಲೈ ಮಾಡಬಹುದು ಅಂದರೆ, ಮಂಡೆಯಿಂದ ಅಪ್ಲೈ ಮಾಡೋ ಆಪ್ಷನ್ ಇದೆ. ಸೊ ಕಮ್ಮಿಂಗ್ ಮಂಡೇ. ಓಕೆ, ಸೊ ಪ್ರೊಸೀಜರ್ ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ₹30 ಅಪ್ಲಿಕೇಶನನ್ನು ನಿಮ್ಮ ಕಾಲೇಜಲ್ಲೇ ಕೊಡ್ತಾರೆ. ಸೊ ಆ ₹30 ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು. ಸೊ ಫಿಲ್ ಮಾಡುವಾಗ ನಿಮ್ಮ USN ಮತ್ತು ನೀವು ಯಾವ ಸಬ್ಜೆಕ್ಟಿಗೋಸ್ಕರ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತಿದ್ದೀರಾ ಅಲ್ವಾ, ಅದರಿಂದು ಸಬ್ಜೆಕ್ಟ್ ಕೋಡನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ಮೇಲೆ ನಿಮ್ಗೆ ಆಪ್ಷನ್ ಇರುತ್ತೆ, ಫೋಟೋ ಕಾಪಿ ತರಿಸ್ಕೋಬೋದು, ಇಲ್ಲ ಡೈರೆಕ್ಟ್ ರಿವ್ಯಾಲ್ಯೂಯೇಷನ್ ಹಾಕಬಹುದು. ಹಾಗಾದರೆ ಫೋಟೋ ಕಾಪಿ ತರಿಸ್ಕೊಳ್ಳೋದೇನು ಅಂದರೆ, ನೀವು ಬರ್ತಿರೋ ಒಂದು ಆನ್ಸರ್ ಸ್ಕ್ರಿಪ್ಟನ್ನು ಕಾಪಿಗೆ ಫೋಟೋ ಕಾಪಿ ಅಂತ ಅಂತೀವಿ. ಅದನ್ನು ಬೇಕಾದರೆ ತರಿಸ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಅದರಿಂದ ಫೋಟೋ ಕಾಪಿ ತರಿಸ್ತೀರಾ ಅಂದರೆ $600+ ಆಗುತ್ತೆ. ಇನ್ನು ಮತ್ತೆ ರಿವ್ಯಾಲ್ಯೂಯೇಷನ್ ಆಗ್ತೀರಾ ಅಂದರೆ ಮತ್ತೆ $600+ ಆಗುತ್ತೆ. ಸೊ ಇದು ಎರಡೂ ಸಪ್ರೇಟ್. ಹಾಗಂತ ನೀವು ಫೋಟೋ ಕಾಪಿ ತರಿಸ್ಕೊಳ್ಳೇಬೇಕಂತ ಇಲ್ಲ, ನೀವು ಡೈರೆಕ್ಟ್ಲಿ ರಿವ್ಯಾಲ್ಯೂಯೇಷನಿಗೆ ಹಾಕಬಹುದು. ಆ್ಯಂಡ್ ಕಂಪ್ಲೀಟ್ಲಿ ಹೇಳ್ತೀನಿ, ನಿಮ್ಮ ಒಂದು ಪೇಪರನ್ನು ಯಾರು ಚೆಕ್ ಮಾಡ್ತಾರಲ್ವ, ಅವರಿಗೆ ನಿಮ್ಮ USN ಇರ್ಬೋದು, ನೇಮ್ ಇರ್ಬೋದು, ಏನೂ ಗೊತ್ತಿರಲ್ಲ. ಜಸ್ಟ್ ನಿಮ್ಮ ಒಂದು ಪೇಪರ್ ನಿಮ್ಮದೇ ಅಂತ ಹೇಗೆ VTU ಅವರು ರಿಯಲೈಸ್ ಮಾಡ್ತಾರೆ ಅಂದರೆ, ಥ್ರೂ QR ಕೋಡ್. ನಿಮ್ಮ ಪೇಪರಿಗೆ ಒಂದು ಯೂನಿಕ್ ಆದಂತಹ QR ಕೋಡ್ ಇರುತ್ತೆ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಬರೆದಾಗ ನೋಡಿರ್ತೀರ. ಇನ್ನು ನಿಮ್ಗೇನಾದರೂ ವಿತ್ಹೆಲ್ಡ್ ರಿಸಲ್ಟ್ ಅಂತ ಬಂದಿದ್ದರೆ, ರೀಸನ್ ಏನು ಅಂದರೆ, ನೀವು ಬಬಲ್ ಮಾಡ್ತಾ ಇರ್ತೀರ ಅಲ್ವಾ, ನಿಮ್ಮ USN ಮತ್ತು ಸಬ್ಜೆಕ್ಟ್ ಕೋಡ್ ಬರೆದ್ಬಿಟ್ಟು ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ವೈಟ್ನರ್ ಹಾಕಿಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಬಬಲ್ ಮಾಡಿದರೆ ಆವಾಗ ನಿಮಗೆ ವಿತ್ಹೆಲ್ಡ್ ರಿಸಲ್ಟ್ ತೋರಿಸುತ್ತೆ. ಓಕೆ, ಸೊ ಅದಕ್ಕೆ ವಿತ್ಹೆಲ್ಡ್ ರಿಸಲ್ಟ್ ತೋರಿಸ್ತಾ ಇರೋರು ನೀವು ನಿಮ್ಮ ಪ್ರಿನ್ಸಿಪಲಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಅವ್ರು ರಿಸಾಲ್ವ್ ಮಾಡ್ತಾರೆ ಅದನ್ನು. ಸೊ ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟ್. ರಿವ್ಯಾಲ್ಯೂಯೇಷನ್ ಹಾಕಿದಾಗ ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ, ಅಥವಾ ನನ್ನ ಸಜೆಷನ್ ಏನು ಅಂದರೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದಿಲ್ಲ ಅಂದರೆ ಇನ್ನು ಬ್ಯಾಕ್ಲಾಗ್ ಥರ ಇದೆ ಅಂದರೆ ಪೇಪರು, ಖಂಡಿತ ರಿವ್ಯಾಲ್ಯೂಯೇಷನ್ ಹಾಕಿ ಪಾಸ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ನಂಗೆ ಅರ್ಥ ಆಗುತ್ತೆ, ಅದು ಹೇಗೆ ಫೀಲ್ ಆಗಿರುತ್ತೆ. ಎಸ್ಪೆಷಲಿ M2 ಬ್ಯಾಕ್ಲಾಗ್ ಇರೋರಿಗೆ ಕಷ್ಟಪಟ್ಟು ಓದಿರ್ತೀರ, ಬಟ್ ಎಲ್ಲೋ ಅದು ಸಕ್ಸಸ್ ಆಗಿರಲ್ಲ. ಸೊ ಖಂಡಿತ ಅಂಥವರು ರಿವ್ಯಾಲ್ಯೂಯೇಷನ್ ಹಾಕಿ. ಬಟ್ ಯಾರು ನಾನು 80+ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, 40 ಬಂದಿದೆ, 50 ಬಂದಿದೆ, ಅವ್ರಿಗೆ ನಾನು ಕೇಳೋ ಒಂದೇ ಕ್ವೆಶನ್ ಏನು ಅಂದರೆ, ನೀವು ಬರ್ತಿರೋ ಆನ್ಸರ್ VTU ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಕಂಟೆಂಟ್ ಹೌದಾ? VTU ಒಂದು ಟೆಕ್ಸ್ಟ್ ಬುಕ್, ಈಗ ನೀವು ಸಿಲೆಬಸ್ ಕಾಪಿ ನೋಡಿ, ನಿಮ್ಮದು ಇವಾಗ ಪೈಥಾನೇ ಇತ್ತು ಅಂದ್ಕೊಳ್ಳೋಣ. ಸೊ ಸಿಲೆಬಸ್ ಕಾಪಿಯಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇರುತ್ತೆ. ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಆನ್ಸರ್ಸ್ ಕಂಟೆಂಟ್ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ನೀವೇನಾದರೂ ಕಾಲೇಜ್ ಸ್ಟಡಿ ಮೆಟೀರಿಯಲ್ ಓದಿದರೆ, ಆ ಸ್ಟಡಿ ಮೆಟೀರಿಯಲ್ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಕಂಟೆಂಟ್ ಇದ್ದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಸೆಕೆಂಡ್ PU ಫಸ್ಟ್ PU ಅಲ್ಲಿ ಹೇಗೆ NCERTನೇ ನಿಮ್ಮ ಬೈಬಲ್ ಆಗಿತ್ತೋ, ಇಲ್ಲೂ ಕೂಡ ಹಂಗೆ ನಿಮ್ಮ VTU ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಕೆ ಬೈಬಲ್ ಆಗಿರುತ್ತೆ. ಅದರದ್ದು ಕಂಟೆಂಟ್ಸ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಆ ಥರ ಕಂಟೆಂಟ್ ಅದರಿಂದನೇ ಬರ್ತಿದ್ದೀನಿ ನಾನು, ಆದರೂ ಕಡಿಮೆ ಬಂದಿದೆ ಅಂದರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ಅಬೌಟ್ ಇಟ್. ಸೊ ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟ್. ನೋಡಿ, ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ, ಎಷ್ಟು ಮಾರ್ಕ್ಸ್ ಬಂದಿದೆ, ನಾನು ರಿವ್ಯಾಲ್ಯೂಯೇಷನ್ ಹಾಕಲೋ ಬೇಡವೋ ಗೈಡ್ ಮಾಡಿ ಅಂತ ಹೇಳಿದ್ರೆ, ನಾನು ಖಂಡಿತ ನಿಮಗೋಸ್ಕರ ಗೈಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ VTU ಥರ್ಡ್ ಸೆಮ್ ಸಿಲೆಬಸ್ ಕಾಪಿ ಮತ್ತು ಟೆಕ್ಸ್ಟ್ ಬುಕ್ ಲಿಂಕ್ಸನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಇವತ್ತಿರೋ ಅಪ್ಡೇಟ್ ಪ್ರಕಾರ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ತೀರಾ ಅಂದರೆ ₹400 ಅಂತ ಇದೆ. ಓಕೆ, ರಿವ್ಯಾಲ್ಯೂಯೇಷನ್ ಆಗ್ತೀರಾ ಅಂದರೆ ₹600 ಆಗುತ್ತೆ, ಮತ್ತು ಅಪ್ಲಿಕೇಶನಿಗೆ ₹30 ಇರೋದೇ ಅದು. ಆಯಿತಾ? ಸೊ ನೋಡಿ, ರಿವ್ಯಾಲ್ಯೂಯೇಷನ್ ಡೇಟ್ಸ್ ಮಂಡೆಯಿಂದ ಬಿಡ್ತಾರೆ. ಡೆಡ್ಲೈನ್ ಒಳಗಡೆ ಆದಷ್ಟು ಬೇಗ ರಿವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡಿಬಿಡಿ, ವೇಟ್ ಮಾಡ್ತಾ ಕೂತ್ಕೋಬೇಡಿ. ಓಕೆ, ವಿಶಿಂಗ್ ಯು ಆಲ್ ದ ಬೆಸ್ಟ್. ಯಾರಾದರೂ ಬ್ಯಾಕ್ಲಾಗ್ ಬಂದಿದ್ದರೆ ನನ್ನ ಮನಸ್ಸಿಂದ ಪ್ರೇ ಮಾಡ್ತೀನಿ ದ್ಯಾಟ್ ಯು ವಿಲ್ ಪಾಸ್. ಓಕೆ, let's wait for the very sweet results after evaluation. All the best dear students. ಸೊ ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಡೂ ಹಿಟ್ ಅ ಲೈಕ್, ಆ್ಯಂಡ್ ನಿಮಗೆ ನೆಕ್ಸ್ಟ್ ಏನು ಕಂಟೆಂಟ್ ಬೇಕು ನನ್ನ ಕಡೆಯಿಂದ ಅಂತ ಕಮೆಂಟ್ ಮಾಡಿ. ಐ ವಿಲ್ ಬಿ ದೇರ್ ಆಲ್ವೇಸ್ ಫಾರ್ ಯು ಟು ಹೆಲ್ಪ್.